Welcome to session 5 of unit 2 of business management process for 4th sem elective. In this session we are going to discuss about formal and informal organizations. Here we have already understood the meaning of organization. Organization means it's grouping together of resources, okay, human resource, financial resource, and different kinds of other resources. So organization means it includes both human beings as well as movable, immovable properties. So the collection of all the resources is called an organization. In simple words, it means to a company. In a company we can see ಎಂಪ್ಲಾಯಿಂಗ್ ಆಫ್ ಆಲ್ ದ ರಿಸೋರ್ಸಸ್, ರೈಟ್. ಒಂದು ಆರ್ಗನೈಸೇಷನ್ ಅಂತಂದರೆ ಅಲ್ಲಿ ಎಲ್ಲ ರೀತಿಯಂತಹ ರಿಸೋರ್ಸ್ಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ಸಾಮಾನ್ಯ ಆಡುಭಾಷೆಯಲ್ಲಿ ಹೇಳೋದಿದ್ರೆ ಒಂದು ಕಂಪನಿಗೆ ಒಂದು ಪರ್ಟಿಕ್ಯುಲರ್ ಪರ್ಪಸ್ಸಿಗೋಸ್ಕರ ಎಸ್ಟಾಬ್ಲಿಷ್ ಆದಂತಹ ಒಂದು ಕಂಪನಿ, ಅಲ್ಲಿ ನಾವು ಎಲ್ಲರೂ ಕೂಡ ಎಲ್ಲ ರಿಸೋರ್ಸ್ಗಳನ್ನು ಯೂಸ್ ಮಾಡುವಂಥದ್ದನ್ನು ಕಾಣಬಹುದಾದದ್ರಿಂದಾಗಿ ಒಂದು ಕಾಮನ್ ಪರ್ಪಸ್ಸಿಗೋಸ್ಕರ ಜನರು, ಫೈನಾನ್ಷಿಯಲ್ ರಿಸೋರ್ಸು, ಆಮೇಲೆ ಮೆಟೀರಿಯಲ್ಸು, ಇನ್ವೆಂಟ್ರಿ, ಇದೆಲ್ಲ ಕೂಡ ಒಟ್ಟು ಅಸೆಟ್ಸು ಎಲ್ಲವೂ ಒಟ್ಟು ಸೇರಿಕೊಂಡು ಒಂದು ಗೋಲನ್ನು ರೀಚ್ ಮಾಡುವಂತಹ ಒಂದು ಯೂನಿಟಿಗೆ ಆರ್ಗನೈಸೇಷನ್ ಹೇಳಿ ಕರೀತೇವೆ. ಸೊ ಇಲ್ಲೀಗ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಬಗ್ಗೆ ನಾವು ತಿಳ್ಕೊಳ್ಳುವ. ಫಾರ್ಮಲ್ ಆರ್ಗನೈಸೇಷನ್, ಫಸ್ಟ್ ವಿ ಆರ್ ಟೇಕಿಂಗ್ ಅಪ್ ಫಾರ್ಮಲ್ ಆರ್ಗನೈಸೇಷನ್. By the term formal organization, we mean a structure that comes into existence when two or more people group together for a common purpose. Of course, the meaning of company is people who have common interest in them come together, group together to achieve a particular goal. And there is a legal and formal relationship between them. Say for example, if I am giving tuition to your students at my home, there will not be any rules, procedures, etc. At any time you can come and you can go. So it is purely left to me to prescribe the time. ನಾನು ಸ್ಟೂಡೆಂಟ್ಸ್ಗೆ ಟ್ಯೂಷನನ್ನು ಮಾಡುವಾಗ ನನ್ನ ಟೈಮಿಗೆ ಅಡ್ಜಸ್ಟ್ ಆಗೋ ಹಾಗೆ ಸ್ಟೂಡೆಂಟ್ಸನ್ನು ಬರಲಿಕ್ಕೆ ಹೇಳ್ಬೋದು ನನ್ನ ಮನೆಗೆ. ಅದೇ ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಟು ಸ್ಟಿಪ್ಯುಲೇಟ್, ಐ ಆಮ್ ಬೌಂಡ್ ಬೈ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪುಟ್ ಡೌನ್ ಬೈ ಪ್ರಿನ್ಸಿಪಾಲ್, ಪುಟ್ ಡೌನ್ ಫಾರ್ ದ್ಯಾಟ್ ಕಾಲೇಜ್ ಅಲ್ವಾ. ಒಂದು ಕಾಲೇಜಿಗೆ ಹೇಳಿದಂತಹ ಟರ್ಮ್ಸ್ ಕಂಡೀಷನ್ಸ್, 9 o'clock ಕಾಲೇಜ್ ಸ್ಟಾರ್ಟ್ ಆಗಬೇಕು, ಎಟ್ 8:30 ಐ ಮಸ್ಟ್ ಬಿ ದೇರ್ ಇನ್ ದ ಕಾಲೇಜ್ ಕ್ಯಾಂಪಸ್. ಸೊ ಈ ಥರ ಹೇಳಿದಂತಹ ಸ್ಟಿಪ್ಯುಲೇಟೆಡ್ ಟೈಮನ್ನು ನಾನು ಫಾಲೋ ಮಾಡಲೇಬೇಕು. ಆದ್ದರಿಂದಾಗಿ ಗಿವಿಂಗ್ ಟ್ಯೂಷನ್ at my home is an informal organization. Delivering lecture at college as a lecturer is a formal organization. ಒಂದು ಎಕ್ಸಾಂಪಲ್ ಹೇಳೋದಿದ್ರೆ, ಫಾರ್ಮಲ್ ಅಂತಂದರೆ ದೇರ್ ವಿಲ್ ಬಿ ರೂಲ್ಸ್, ರೆಗ್ಯುಲೇಷನ್ಸ್, ಪ್ರೊಸೀಜರ್ಸ್, ಫಾರ್ಮ್ಯಾಲಿಟೀಸ್ ಎಟ್ಸೆಟ್ರಾ. ಅಲ್ಲಿ ಒಂದು ಲೀಗಲ್ ಆದಂತಹ, ಅಂದರೆ ವಿ ನೀಡ್ ಟು ಅಬ್ಸರ್ವ್ ಎ ಸೆಟ್ ಆಫ್ ರೂಲ್ಸ್, ವಿ ನೀಡ್ ಟು ಅಬ್ಸರ್ವ್ ಎ ಸೆಟ್ ಆಫ್ ಪ್ರೊಸೀಜರ್ಸ್, ಎ ಸೆಟ್ ಆಫ್ what we can say instructions, a law we need to observe. There will be law, there will be the activities of an organization is controlled by a law, a set of rules. So this kind of organizations is called formal organizations, and it deliberately makes the top level management to exercise control over middle and lower level management. ಮನಸ್ಸಿಲ್ಲದೇ ಇದ್ರೂ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನವರು, ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಲೆಕ್ಚರರ್ಸಿಗೆ ನಿಮ್ಮಲ್ಲಿ ತುಂಬ ಒಂದು ಮಮಕಾರ ಇದೆ, ಪ್ರೀತಿ ಇದೆ ಅಂತಂದ ಪಕ್ಷದಲ್ಲಿ, ಅಥವಾ ಸಾಫ್ಟ್ ಕಾರ್ನರ್ ಇದೆ ಅಂತಂದರೂ ಕೂಡ ಕಾಲೇಜಿನ ರೂಲ್ಸ್ಗಳಿಗೆ ಬದ್ಧರಾಗಿ ಕಾಲೇಜ್ ಟೈಮನ್ನು ಎಕ್ಸೀಡ್ ಆಗಿ ಬಂದವರಿಗೆ ಕ್ಲಾಸಿನ ಒಳಗೆ ಎಂಟ್ರೆನ್ಸನ್ನು ಕೊಡಲಿಕ್ಕಿಲ್ಲ. ಯಾಕೆ ಅಂತಂದರೆ ಬೀಯಿಂಗ್ ಎ ಲೆಕ್ಚರರ್ ವಿ ನೀಡ್ ಟು be in time alva, we need to follow the instructions put for the students. ಸೊ ಒಂದು ಕಾಲೇಜ್ ಹೇಳಿದಂತಹ ಎಲ್ಲ ಇನ್ಸ್ಟ್ರಕ್ಷನ್ ಫಾಲೋ ಮಾಡಲೇಬೇಕು. ಆದ್ದರಿಂದಾಗಿ ಇನ್ ಫಾರ್ಮಲ್ ಆರ್ಗನೈಸೇಷನ್ ಆಲ್ವೇಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಬ್ಸರ್ವ್ ದ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಇಷ್ಟು ತಿಳ್ಕೊಳ್ಳಿ, ಆ್ಯನ್ ಆರ್ಗನೈಸೇಷನ್ ವಿಚ್ ಪರ್ಫಾರ್ಮ್ಸ್ ಇಟ್ಸ್ ಆಪರೇಷನ್ಸ್ ಫಾಲೋವಿಂಗ್ ದ ರೂಲ್ಸ್, ರೆಗ್ಯುಲೇಷನ್ಸ್ and laws in relation
and follows the procedures stipulated for the purpose. So the organization has its own set of rules, regulations and policies expressed in writing. Means a code of conduct will be there in writing. We shall move forward, and these features collectively give you the meaning of give you the clear picture of formal organization. First one, the formal organizational structure is created intentionally by the process of organizing. It is not automatic procedure, automatic system. It is not automatically occurred, rather it is intentionally created. Say for example, schools, colleges, hospitals and chartered accountant office, or any of the government offices, all the government offices, private companies. So in all these we can see formal organization structure. ಅಂತಂದರೆ ಮನೇಲಿ ಅವರು ಅಣ್ಣ ತಮ್ಮಂದಿರೇ ಆದ್ರೂ ಆಫೀಸಲ್ಲಿ ಬಾಸ್ ಮತ್ತು ಸರ್ವೆಂಟ್ ಅಂತಂದರೆ ಬಾಸ್ ಮತ್ತು ಸರ್ವೆಂಟ್ ಆಗಿಯೇ ಅವ್ರು ಆ್ಯಕ್ಟ್ ಮಾಡಬೇಕು. ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಗಳು ಸಬ್ ಇನ್ಸ್ಪೆಕ್ಟರ್ ಆಗಿನೋ ಅಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾನೆ ಅಂತಂದರೆ ಅಪ್ಪ ಮಗಳಿಗೆ ಸೆಲ್ಯೂಟ್ ಹೊಡಿಲೇಬೇಕು, ಈವನ್ ಇಫ್ ದೇ ಆರ್ ಫಾದರ್ ಆ್ಯಂಡ್ ಡಾಟರ್. ಓಕೆ, ಸೊ ಮನೆಯಲ್ಲಿ ಒಂದು ಮನೆಯ ರಿಲೇಷನ್ಶಿಪ್, ಇನ್ಫಾರ್ಮಲ್ ರಿಲೇಷನ್ಶಿಪ್ ಅವರದು ಅಂಥ ಬಾಂಡಿಂಗ್ ಇದ್ರೂ ಕೂಡ ಮಗಳಾಗಿ ಶಿ ಈಸ್ ಸಬಾರ್ಡಿನೇಟ್ ಟು ಹರ್ ಫಾದರ್ ಅಂತ ಅಂದರೂ ಕೂಡ ಇನ್ ಆಫೀಸ್, ವೆನ್ ಇಟ್ ಕಮ್ಸ್ ದ ಕ್ವಶನ್ ಆಫ್ ಆಫೀಸ್, he has to obey the rules put by his daughter. So formal organization structure is intentional and intentionally created, purposefully created and not automatically occurred. Second one, the purpose of formal organization structure is achievement of organizational goal. See, the purpose behind the formulation of an organization itself is to achieve the goal of an enterprise. Okay. And in formal organizational structure, each individual is assigned a specific job. So formal organization structure, in previous sessions I used to give an example that launching a new product. So that goal is achieved by subdividing the goals and sharing it with the employees from all the layers. So each and every employee will be assigned with a portion of the main goal. Okay, a unit of the main goal. So each and every employee of the formal organization will have a specific job. Fourth one, in formal organization, every individual is assigned a fixed authority or a decision making power. At their purview, at their limit, at their designation, at their boundary, they are obliged to take decisions. ನಮ್ಮಲ್ಲಿ ಚಾರ್ಟರ್ಡ್ ಅಕೌಂಟೆಂಟಿಗೆ ಮಾತ್ರ ಕೆಲಸವಾಗಿ ಕೇಳಿದರೆ, ಚಾರ್ಟರ್ಡ್ ಅಕೌಂಟೆಂಟಿಗೆ ಅವನದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಇದೆ. ಒಬ್ಬ ಪೊಲೀಸ್ ಆಫೀಸರ್ಗೆ ಅವನದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಇದೆ. ಅದೇ ಒಬ್ಬ ಮಿಲಿಟರಿ ಮ್ಯಾನಿಗೆ ಅವನದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಇದೆ. ಒಬ್ಬ ಆರ್ಮಿ ಆಫೀಸರ್ಗೆ ಅವನದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಇದೆ. ಒಬ್ಬ ಫಾದರ್, ಒಂದು ಮನೆಯ ಜವಾಬ್ದಾರಿ, ಒಂದು ಅನ್ಡಿವೈಡೆಡ್ ಫ್ಯಾಮಿಲಿ ಆದರೆ ಅಲ್ಲಿಯ ಕರ್ತನಿಗೂ ಅವನದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಇದೆ. ಅದೇ ಒಬ್ಬ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾನೆ ಅಥವಾ ಒಂದು ಪೆಟ್ಟಿ ಶಾಪ್ ಇಟ್ಕೊಂಡಿದ್ದಾನೆ ಅಂತಂದರೆ ಅವನಿಗೂ ಅವನದೇ ಆದಂತಹ ಒಂದು ಪರ್ವ್ಯೂ ಆಫ್ ರೆಸ್ಪಾನ್ಸಿಬಿಲಿಟಿ ಇಸ್ ದೇರ್. ಸೊ ವಿ ಕಾಂಟ್ ಡೆನಿ ದ ರೆಸ್ಪಾನ್ಸಿಬಿಲಿಟಿ ಸೇಯಿಂಗ್ ದ್ಯಾಟ್ ಇಟ್ ಈಸ್ ಸ್ಮಾಲ್ ಆ್ಯಂಡ್ ಇಟ್ ಈಸ್ ಬಿಗರ್. ವಿ ಕಾಂಟ್ ಕಂಪೇರ್. ಯಾಕೆಂತಂದರೆ ಎಲ್ಲರ ರೆಸ್ಪಾನ್ಸಿಬಿಲಿಟಿನೂ ಗ್ರೇಟೇ. ಸೊ ಅಲ್ಲಿ ಕಂಪ್ಯಾರಿಸನ್ ಮಾಡಲಿಕ್ಕೆ ಇಲ್ಲ. ಆದ್ದರಿಂದಾಗಿ ಇನ್ ಫಾರ್ಮಲ್ ಆರ್ಗನೈಸೇಷನ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎಟ್ ದೇರ್ ಪರ್ವೇಸಿವ್ನೆಸ್ ದೇ ಆರ್ ರೆಸ್ಪಾನ್ಸಿಬಲ್ ಟು ಟೇಕ್ ಡಿಸಿಷನ್ಸ್. In formal organization structure results in creation of superior subordinate relations. Of course, top to bottom organizational hierarchy can be seen. Organizational picture ಯಾವ ಥರ ಇರ್ತದೆ ಅಂತ ಕೇಳಿದರೆ ಟಾಪ್ ಟು ಬಾಟಮ್ ಇರ್ತದೆ. ಮ್ಯಾನೇಜಿಂಗ್ ಡೈರೆಕ್ಟರ್, ಜನರಲ್ ಮ್ಯಾನೇಜರ್, ಸೂಪರ್ವೈಸರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಸೂಪರ್ವೈಸರ್ಸ್, ವರ್ಕರ್ಸ್, ಈ ಥರ ಇರೋದ್ರಿಂದಾಗಿ superior subordinate relationship can be seen. Last one, formal organizational structure creates a scalar chain of communication in the organization. Scalar chain means lower level management has to communicate with up level management. Means the communication flows from top to bottom and bottom to top. Orders pass from bottom to top,
top to bottom, and responsibility flows from bottom to top. Okay, authority flows from top to bottom. Therefore here ಮೇಲಿನ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನವರು ಆರ್ಡರ್ಗಳನ್ನು ಕೊಡ್ತಾ ಕಮ್ಯುನಿಕೇಟ್ ಮಾಡಿದರೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಿನವರು ಎಂಪ್ಲಾಯೀಸಲ್ಲಿರುವಂತಹ ಪ್ರಾಬ್ಲಮ್ಗಳನ್ನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನವರ ಹತ್ರ ಕಮ್ಯುನಿಕೇಟ್ ಮಾಡೋದ್ರ ಮೂಲಕ ಕಮ್ಯುನಿಕೇಷನ್ನ ಇಂಪಾರ್ಟೆನ್ಸನ್ನು ಒಂದು ಆರ್ಗನೈಸೇಷನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. Therefore here top level management communicates with the middle level management communicates with the lower level management. So in downward trend communication flows. And if you go to discuss the advantages of formal organization, of course ಒಂದು ಫಾರ್ಮಲ್ ಆರ್ಗನೈಸೇಷನ್ನ ಕ್ಲಿಯರ್ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಬಂತು ಅಂತ ಅಂದ್ಕೊಂಡು ನಾನು ಅಡ್ವಾಂಟೇಜಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಫಸ್ಟ್ ಒನ್, ಸಿಸ್ಟಮ್ಯಾಟಿಕ್ ವರ್ಕಿಂಗ್. ವೆನ್ ದೆರ್ ಈಸ್ ಅ ಫಾರ್ಮಲ್ ಆರ್ಗನೈಸೇಷನ್, we can work systematically without error. Efficiency can be achieved, effectiveness can be achieved, and in time work can be accomplished. At the same time cost can be saved. So we will be given with the specific task so that we can complete that task and give the result. Okay, ಸೊ ಅದರಿಂದಾಗಿ ಇಷ್ಟೇ ವರ್ಕ್ ನೀನು ಮಾಡಬೇಕಾದ್ದು, ಯು ಆರ್ ಆಬ್ಲಿಜ್ಡ್ ಟು ವರ್ಕ್ ಓನ್ಲಿ ಟು ದಿಸ್ ಎಕ್ಸ್ಟೆಂಟ್ ಅಂತ ಹೇಳಿದಾಗ ಇಟ್ ವಿಲ್ ಬಿ ಈಸಿಯರ್ ಫಾರ್ ದ ಎಂಪ್ಲಾಯಿ. ವೆನ್ ದ ವರ್ಕ್ ಈಸ್ ಕ್ಲಿಯರ್ಲಿ ಡಿಫೈನ್ಡ್ ಟು ಅನ್ ಎಂಪ್ಲಾಯಿ, ಇಟ್ ವಿಲ್ ಬಿ ಈಸಿಯರ್ ಫಾರ್ ಹಿಮ್ ಟು ಗೆಟ್ ಇಟ್ ಕಂಪ್ಲೀಟೆಡ್. ಸೆಕೆಂಡ್ ಒನ್, ಅಚೀವ್ಮೆಂಟ್ ಆಫ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ವೆನ್ ದ ವರ್ಕ್ ಟು ಬಿ ಡನ್ ಬೈ an employee is clearly known to him, it will be easier for him to achieve the organizational objectives. Okay, so certain results can be expected from that employee. Next one, overlapping of work. Overlapping of work in the sense, ಒಂದು ವರ್ಕನ್ನು ಕಂಪ್ಲೀಟ್ ಮಾಡಿ ಅಥವಾ ಇನ್ನೊಂದು ಎರಡು ವರ್ಕ್ಗಳು ಕ್ಲ್ಯಾಶ್ ಆಗುವಂಥದ್ದು, ಒಂದು ಸೇಮ್ ವರ್ಕನ್ನು ಎರಡು ಸಲ ಮಾಡುವಂಥದ್ದು. ಸೊ ಇದನ್ನು ನಾವು ಓವರ್ಲ್ಯಾಪಿಂಗ್, ಕನ್ಫ್ಯೂಷನ್ ಎಟ್ ವರ್ಕ್ ಪ್ಲೇಸ್. ಓಕೆ, ಸೊ ಓವರ್ಲ್ಯಾಪಿಂಗ್ ಮೀನ್ಸ್ ಡೂಯಿಂಗ್ ಸೇಮ್ ವರ್ಕ್ ಟ್ವೈಸ್ ಆರ್ ಥ್ರೈಸ್ ಆ್ಯಂಡ್ more than two responsibilities often come to you to perform. Okay, so this is what overlapping of work. So overlapping of work which will not provide, formal organization structure will not provide for overlapping of work, because it clearly defines who is obliged for what and what a return is expected from each employee. Next one, coordination. See, coordination and cooperation can be maintained between the employees when there is formal organization structure, and if it is clearly known to you who is obliged to whom and who is accountable to whom, the work will be easier then to perform. ಯಾರು ಯಾರಿಗೆ ಅಕೌಂಟೇಬಲ್, ಯಾರು ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು, ಯಾರು ಯಾರ ಬಾಸ್ ಅಂತ ಗೊತ್ತಿದ್ದಾಗ ಇಟ್ ವಿಲ್ ಬಿ ಈಸಿಯರ್. ಇಲ್ಲ ಅಂತಂದರೆ ಒಂದು ಟೀಮ್ ಇನ್ನೊಂದು ಬಾಸ್ಗೆ, ಇನ್ನೊಂದು ಟೀಮ್ ಮತ್ತೊಂದು ಬಾಸಿಗೆ ರಿಪೋರ್ಟ್ ಮಾಡಿದಾಗ ಬಾಸ್ಗಳ ನಡುವೆ ಕ್ಲಾಶ್ ಉಂಟಾಗಿ ಅಲ್ಲಿ ಮಿಸ್ಕಮ್ಯುನಿಕೇಷನ್ ಆಗುವಂತಹ ಚಾನ್ಸ್ ಇದೆ. ಆದ್ದರಿಂದಾಗಿ ಇಟ್ ವಿಲ್ ಬಿ ಈಸಿಯರ್ ಟು ಕೋಆರ್ಡಿನೇಟ್ ವೆನ್ ದರ್ ಈಸ್ ಪ್ರಿವೈಲಿಂಗ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. Creation of chain of command. Chain of command means we can see so many groups, hundreds of groups of employees in the organization. ಎಂಪ್ಲಾಯಿಗಳನ್ನು ಗ್ರೂಪ್ ಮಾಡಿರ್ತಾರೆ, ಅವರಿಗೊಬ್ಬ ಬಾಸ್ ಇರ್ತಾನೆ. ಬಾಸ್ ಕೊಡುವ ಇನ್ಸ್ಟ್ರಕ್ಷನ್ಗಳನ್ನು ನಾವು he commands to his employees. Chain of command. So a group must receive commands from a single boss, okay, not from two bosses. ಸೊ ಒಬ್ಬ ಬಾಸಿಂದ ಮಾತ್ರ ಒಂದು ಗ್ರೂಪ್ ಕಮಾಂಡನ್ನು ರಿಸೀವ್ ಮಾಡಬೇಕು. ದಟ್ ಈಸ್ ವಾಟ್ ಚೈನ್ ಆಫ್ ಕಮಾಂಡ್. ಸೊ ಇಟ್ ವಿಲ್ ಬಿ ಈಸಿಯರ್ ಆ್ಯಂಡ್ ಇಟ್ ವಿಲ್ ಬಿ ವಿನ್ ದ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಇಟ್ ವಿಲ್ ಬಿ ಕ್ಲಿಯರ್ಲಿ ಸೆಡ್ ಟು ಎವ್ರಿ ಎಂಪ್ಲಾಯಿ, ಟು ಎ ಪರ್ಟಿಕ್ಯುಲರ್ ಗ್ರೂಪ್, ದಟ್ to which boss they are obliged to report. Last one, more emphasis to work. In formal organization, everything goes in a formal way, and result so expected from employee is also well planned. Therefore here
more emphasis on work will be there. As a matter of fact, to discuss the disadvantages of formal organization, first one, delay in action. See, everything goes in a formal way. We need to observe the rules and regulations for each and every minute matter. You should not surpass the laws. Therefore, it takes time, even if you know to get the result, it takes time to make planning. Next one, ignore social needs of employees. Of course, the result, it is formal organizations are result oriented. Therefore, social needs like food security and family matters of the employees. Of course, result and result, goal achievement and goal achievement will be the main mantra behind these formal organizations. Therefore, the social wellness of employees will be forgotten. Emphasis on work only. Of course, qualitative aspects are, social aspects are ignored and importance will be given to work only. And if you go for discussing the meaning of informal organization, it stands dead opposite to formal organization. Let's see. An informal organization is formed within the formal organization, that a system of interpersonal relationship between individuals working in an enterprise that forms as a result of people meet, interact and associate with one another. Informal organization, see, there is no particular building or there is no particular structure like informal organization. People, while speaking, while communicating, they build informal organization among themselves. See, ನಾವು ಹೋಗಿ ಒಂದು 10 ಜನ ಕ್ಲಾಸಲ್ಲಿ ಇರ್ತೇವೆ, ಒಂದು 10 ಜನ ಫ್ರೆಂಡ್ಸ್ ಹತ್ರ ನಾವು ಮಾತಾಡ್ತೇವೆ ಅಂತಂದರೆ ಪೀಪಲ್ ಗ್ರೂಪ್ಡ್ ಟುಗೆದರ್ ಟು ಡಿಸ್ಕಸ್ ಸಮಥಿಂಗ್ ಅಲ್ವಾ. ದ್ಯಾಟ್ ಇಟ್ ಸೆಲ್ಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಲೆಕ್ಚರರ್ ಹೋಗ್ತಾರೆ, ಲೆಕ್ಚರರ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ನು ಯಾವುದೇ ವಿಷಯಗಳ ಬಗ್ಗೆ ಅಥವಾ ಸ್ಪೋರ್ಟ್ಸ್ ಬಗ್ಗೆ, ಕಾಲೇಜಲ್ಲಿ ನಡೆಯುವಂತಹ ಈವೆಂಟ್ಸ್ಗಳ ಬಗ್ಗೆ ಅವರಲ್ಲೇ ಡಿಸ್ಕಸ್ ಮಾಡಿಕೊಳ್ತಾರಲ್ವ. ಪಾಠದ ಹೊರತಾಗಿ ಮಾಡುವಂತಹ ಎಲ್ಲ ಡಿಸ್ಕಷನ್ಸು ಅದು ಇನ್ಫಾರ್ಮಲ್ ಆರ್ಗನೈಸೇಷನಲ್ಲಿ ಬರ್ತದೆ. ದ ಆರ್ಗನೈಸೇಷನ್ ಈಸ್ ಕ್ರಿಯೇಟೆಡ್ ಬೈ ದ ಮೆಂಬರ್ಸ್ ಸ್ಪಾಂಟಾನಿಯಸ್ಲಿ, ಮೀನ್ಸ್ ವಿದೌಟ್ ಮೇಕಿಂಗ್ ಸೆಕೆಂಡ್ ಥಿಂಕಿಂಗ್. ಕ್ರಿಯೇಟೆಡ್ ಔಟ್ ಆಫ್ ಸೋಷಿಯಲ್ ಸೈಕಾಲಜಿಕಲ್ ನೀಡ್ಸ್ ಆ್ಯಂಡ್ ಅರ್ಜ್ ಆಫ್ ಪೀಪಲ್ ಟು ಟಾಕ್. ಮಾತಾಡಲೇಬೇಕು ಅಂತ ಹೇಳುವಂತಹ ಅರ್ಜಿಂದಾಗಿ ನಾವು ಮಾಡಿಕೊಂಡಂತಹ ಒಂದು ಆರ್ಗನೈಸೇಷನ್. ಆ್ಯಂಡ್ ಅಲ್ಲಿ ನಾವು ಮಾತಾಡುವಾಗ ನಮ್ಮ ಒಂದು ಈಗೋ ಸ್ಟೇಟ್, ನಮ್ಮ ಸೋಷಿಯಲ್ ಸ್ಟೇಟಸ್ ಆ್ಯಂಡ್ ಮೈಂಡ್ ಸೆಟ್, ಎವ್ರಿಥಿಂಗ್ ಕೌಂಟ್ ಎ ಲಾಟ್. ಫೀಚರ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಇನ್ಫಾರ್ಮಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಗೆಟ್ಸ್ ಕ್ರಿಯೇಟೆಡ್ ಆಟೋಮ್ಯಾಟಿಕಲಿ ವಿದೌಟ್ ಎನಿ ಇಂಟೆಂಡೆಡ್ ಎಫರ್ಟ್ ಆಫ್ ಮ್ಯಾನೇಜರ್ಸ್. ಸಿ, ಒಂದು ಆರ್ಗನೈಸೇಷನಲ್ಲಿ ಫಾರ್ ಎಕ್ಸಾಂಪಲ್ ಬಾಸ್ ಒಂದು ವರ್ಕ್ ಮಾಡಿದ ಮೇಲೆ ದಿಸ್ ಈಸ್ ಯುವರ್ ಲೀಸರ್ ಟೈಮ್ ಅಂತೇಳಿ 1 hour ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ಎಂಪ್ಲಾಯೀಸ್ ಏನೆಲ್ಲ ಮಾತಾಡ್ಬೋದು, ಜಸ್ಟ್ ಥಿಂಕ್ ಇನ್ ಮೈಂಡ್. ಏನೆಲ್ಲ ಮಾತಾಡ್ತಾರೆ? ಅವರು ಸೋಷಿಯಲ್ ಮ್ಯಾಟರ್ಸ್ ಮಾತಾಡ್ತಾರೆ. ಅವರು ಮೊನ್ನೆ ನಾನೊಂದು ಫಂಕ್ಷನಿಗೆ ಹೋಗಿದ್ದೆ, ಸೊ ಐ ಹ್ಯಾವ್ ಅಟೆಂಡೆಡ್ ಒನ್ ಫಂಕ್ಷನ್ ಬಗ್ಗೆ ಹೇಳ್ತಾರೆ. ಅವ್ರ ಮನೆ ವಿಷಯ ಹೇಳ್ತಾರೆ, ಗಂಡ ಹೆಂಡತಿ ಮಕ್ಕಳು ಮನೆ ವಿಷಯನ ಹೇಳ್ತಾರೆ. ಅಥವಾ ಇನ್ನೇನು ಡಿಸ್ಕಸ್ ಮಾಡ್ತಾರೆ, ಅವರು ಸೋಷಿಯಲ್ ಸ್ಟೇಟಸ್ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಅಂದರೆ ಆರ್ಗನೈಸೇಷನ್ನ ಕೆಲಸದ ವಿಷಯ ಬಿಟ್ಟು ಅವರು ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ಇನ್ಫಾರ್ಮಲ್ ಆರ್ಗನೈಸೇಷನ್ ಹೇಳ್ತೇವೆ. ಸೊ ಕೀಪಿಂಗ್ ದ್ಯಾಟ್ ಎಕ್ಸಾಂಪಲ್ ಇನ್ ಮೈಂಡ್, ಲೆಟ್ಸ್ ಗೋ ಫರ್ studying the features. Informal organization structure gets created automatically. Nobody will compel to form an organization. Second one, informal organization structure is formed by the employees to get psychological satisfaction. Why we think why we always think about others? Why always we raise the matter of others? See, Mr. A has done like this, Mr. B has done like this, Mr. X has got married recently, and Mr. Y failed in the examination, Mr. A scored rank in the examination. Why we often use to talk others matters just for our psychological satisfaction. ಬೇರೆಯವರ ವಿಷಯ ನಾವು ಯಾಕೆ ರೈಸ್ ಮಾಡ್ತೇವೆ ಅಂತಂದರೆ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ, ಥರ್ಡ್ ಪಾರ್ಟಿ ವಿಷಯ ಮಾತಾಡುವಂಥದ್ದು. ಅದರಿಂದಾಗಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಮೀನ್ಸ್ ದ್ಯಾಟ್ ಇನ್ಫಾರ್ಮಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಡಸ್ ನಾಟ್ ಫಾಲೋ ಎನಿ ಫಿಕ್ಸ್ಡ್ ಪಾತ್ ಆಫ್ ಫ್ಲೋ ಆಫ್ ಅಥಾರಿಟಿ ಆರ್ ಕಮ್ಯುನಿಕೇಷನ್. ದರ್ ವಿಲ್ ನಾಟ್ ಬಿ ಎನಿ ಅಥಾರಿಟಿ. ಲೈಕ್ ಈಗ ನಾವು ಒಂದು ನಮ್ಮ ಫ್ರೆಂಡ್ ಇದೊಬ್ಬರು ಮ್ಯಾರೇಜ್ ಆಯಿತು, ಫ್ರೆಂಡ್ನ ಮ್ಯಾರೇಜ್ ಫಂಕ್ಷನ್ ಬಗ್ಗೆ ಮಾತಾಡುವಾಗ ನೀನು ಇದಕ್ಕೆ MD ನೀನು, ಇದಕ್ಕೆ ಮ್ಯಾನೇಜರ್ ನೀನು, ಆ ಥರ ನಮಗೇನೂ ಇರೋದಿಲ್ಲ. ಸೊ ಆಲ್ ಆರ್ ಇನ್ ದ ಈಕ್ವಲ್ ಪೊಸಿಷನ್.
right? All are friends. Next one. Source of information cannot be known under informal structure. Of course, whether we know the information precisely or not, we will be eager to talk. We will be spontaneous in speaking. The existence of informal organizational structure depends on the formal organizational structure. From where we pick the matters for informal organization? From formal organization only. We pick the matter for informal organization from formal organization only. ಅಂತಂದರೆ ನಾವು ಆರ್ಗನೈಸೇಷನಲ್ಲಿ ವರ್ಕ್ ಮಾಡಿದ ವಿಷಯವನ್ನೇ ತಾನೇ ಇನ್ಫಾರ್ಮಲ್ ಆಗಿ ಮಾತಾಡುವಂಥದ್ದು ಜಾಸ್ತಿಯಾಗಿ. ನೀವೀಗ ಸ್ಟೂಡೆಂಟ್ಸ್ ಆಗಿ ಎವ್ರಿಡೇ ಕಾಲೇಜಿಗೆ ಬರ್ತೀರಿ ಅಂತಂದರೆ ನೀವು ಕಾಲೇಜ್ ಬಗ್ಗೆನೇ ಮಾತಾಡ್ತಿರ್ತೀರಿ, ಹೊರತಾಗಿ ಔಟ್ಸೈಡ್ ವಿಷಯಗಳನ್ನು ಜಾಸ್ತಿ ಮಾತಾಡೋದಿಲ್ಲ. ಆದ್ದರಿಂದ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂದರೆ ಅಲ್ಲಿರುವಂತಹ ಎಂಪ್ಲಾಯೀಸೇ ಮಾತಾಡ್ತಾ ಇರುವಂಥದ್ದು. ದೇ ಆರ್ ಕ್ರಿಯೇಟಿಂಗ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಸೊ this is about informal organization. Let's see the advantages. Fast communication. Of course, people do not think twice to communicate. Next one, fulfills social needs. Psychological satisfaction is available, and we informally solve our problems. It may be family problems. Correct feedback. Of course, people will give feedback. Say for example, how I look in this new dress, and how I'm looking in this newly bought jewelry, and what's your social status. Likewise, and I built a new house. How is it? So asking so with the third party, clear feedback is available for us. Okay, correct feedback is available. Disadvantages: spread rumors. The maximum possibility of getting rumors is from informal organization. Next one, no systematic working. Of course, there is no system, there is no rules, there is no procedures for working. Therefore, systematic working will not be seen, and may bring negative results. Here, informal organization may bring negative results. In the sense, if people mindset is good, people speak good for the organization, it's okay. Otherwise, negative mindset builds in the mind of people. Say for example, if an employee is not performing well and he is suffering from severe family problems, deep persisted family problems, he will not be eager to work in the organization too. He will carry in his head the family with him. So if the rumor spreads in the organization, suppressing which suppresses the mindset of that employee, then it will give negative effect to the organization. Therefore here it gives negative results. ಒಬ್ಬ ಫ್ಯಾಮಿಲಿ ತುಂಬ ಪ್ರಾಬ್ಲಮ್ ಇರುವಂತಹ ಒಬ್ಬ ಎಂಪ್ಲಾಯಿ ಒಂದು ಆರ್ಗನೈಸೇಷನ್ಗೆ ಬಂದು ವರ್ಕ್ ಮಾಡ್ತಾನೆ ಅಂತಂದರೆ, ಅವನ ಬಗ್ಗೆ ರೂಮರ್ಗಳನ್ನು ಸ್ಪ್ರೆಡ್ ಮಾಡೋದ್ರ ಮೂಲಕ ಅವನ ನೆಗೆಟಿವ್ ಥಾಟ್ಸೇ ಜಾಸ್ತಿ ಆಗೋ ಹಾಗೆ ಮಾಡ್ತಾರೆ ಎಂಪ್ಲಾಯೀಸ್ ಅಂತಂದರೆ, ಆರ್ಗನೈಸೇಷನ್ಗೆ ಅದರಿಂದ ನೆಗೆಟಿವ್ ರಿಸಲ್ಟ್ ಬರುವಂತಹ ಚಾನ್ಸ್ ಇದೆ. More emphasis to individual interest. Here, what individual think, what individual need, what individuals say, communicate is important. Next one, we are going to discuss the differences between informal and formal organizations. First one, meaning. Organization where this is an organization type in which the job of each member is clearly defined, whose authority, responsibility and accountability are fixed in formal organization. Whereas in informal organization, an organization which is formed within the formal organization as a network of interpersonal relationship when people interact with each other is known as informal organization. I assume you understood this. Next one, creation. Deliberately by top level management. So while explaining the features, we have sufficiently discussed that purposefully we are establishing formal organization structure. Spontaneously by members. Informal organization, they create themselves as and when they find free. Next, purpose. To fulfill the ultimate objective of the organization is the main purpose behind performing activities in formal organization. Whereas in informal organization, to satisfy the social and psychological needs. Next one, nature. Stable. It continues for a long time. Formal organization continues for a long time.
whereas it is not stable. So, informal organization has very short shelf life. And communication. In formal organization, we can see official communication, and type of communication existed in informal organization is grapevine, ದ್ರಾಕ್ಷಿ ಬಳ್ಳಿಗಳು ಅಂತಂದರೆ there is no particular way for grapevines to spread ಅಲ್ವಾ, ಅದರಿಂದಾಗಿ it is a grapevine communication. Control mechanism. Who will control? Rules and regulations. In formal organization, rules, regulations, policies, procedures control the affairs of employees, whereas in informal organization, norms, values and beliefs, ದ ವ್ಯಾಲ್ಯೂಸ್ ಆಫ್ ಪೀಪಲ್, ಏನು ಹೇಳ್ತೇವೆ ನಾವು, ಒಳ್ಳೆ ಮೈಂಡ್ಸೆಟ್ ಇದ್ದವರು ಒಳ್ಳೆ ರೀತಿ ಮಾತಾಡ್ತಾರೆ, ಕೆಟ್ಟ ಮೈಂಡ್ಸೆಟ್ ಇದ್ದವರು ಕೆಟ್ಟ ರೀತಿ ಮಾತಾಡ್ತಾರೆ. ಅದೇ ಪಾಸಿಟಿವ್ ಮೈಂಡ್ಸೆಟ್ ಇರುವವರು ಪಾಸಿಟಿವ್ ಆಗಿಯೇ ಮಾತಾಡ್ತಾರೆ, ಸ್ಪೋರ್ಟಿವ್ ಆಗಿಯೇ ಮಾತಾಡ್ತಾರೆ. ನೆಗೆಟಿವ್ ಮೈಂಡ್ಸೆಟ್ ಇದ್ದವರು ನೆಗೆಟಿವ್ ಆಗಿಯೇ ಮಾತಾಡ್ತಾರೆ. ಸೊ ಆದ್ದರಿಂದಾಗಿ ಇನ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಇನ್ಸ್ಟೆಡ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, inbuilt cultivated values, cultivated beliefs, cultivated personality is important. Focus on the basis of focus, in formal organization work performance is focused, whereas in informal organization interpersonal relationship is focused. How efficient he is in building relationship with the third party is very important. In a sense, if a person is so efficient to mingle with others, will gain importance in informal organization. Authority. Members are bound by hierarchical structure. Hierarchical means ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಅಂತ ಹೇಳುವಂತಹ ಒಂದು ಡಿಫರೆಂಟ್ ಮ್ಯಾನೇಜ್ಮೆಂಟ್ ಲೆವೆಲ್ಸ್ ಕ್ಯಾನ್ ಬಿ ಸೀನ್ ಇನ್ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ವೆರಸ್ ಇನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಆಲ್ ಎಂಪ್ಲಾಯೀಸ್ ಆರ್ ಈಕ್ವಲ್. ಸೈಜ್. Formal organization is large and informal organization is small. Hope you understood. Thank you.